ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ ರೀ ನಿಮ್ಮ ಸಪೋರ್ಟಿಂದ. ಇದು ಮಂಗಳವಾರ ಬೆಳಗ್ಗೆ ನೋಡ್ರಿ. ಟೈಮ್ 7 ಗಂಟೆ ಆಗೈತ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಹೊಸ್ತಿಲ್ಕ ನೀರು ಹಾಕಿ, ರಂಗೋಲಿ ಹಾಕಿ, ಜಳಕ ಎಲ್ಲ ಮುಗಿಸಿ, ದೇವ್ರಿಗೆ ಕೈ ಮುಗಿದು ನಾಷ್ಟಕ್ಕಿದ್ರೆ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡೋಣಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ತನು ಇದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಡ್ತೀನಿ ರೀ ಮಮ್ಮಿ ಅಂತ ಕಟ್ ಮಾಡಿ ಕೊಡಾಕತ್ತಿದ್ಲು. ನಾನು ಈ ಕಡೆ ಶಾವ್ಗಿನ ಹುರಿಯಾಕಂತೀನಿ ನೋಡ್ರಿ. ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಫಸ್ಟಿಗೆ ಒಂದು 3 ಇಂದ 4 ನಿಮಿಷ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾವ್ಗೆ ಚಲೋ ಹೊತ್ನಾಗ ಹುರ್ಕೋಬೇಕ್ರಿ. ಆವಾಗ ಟೇಸ್ಟ್ ಚಲೋ ಬರುತ್ತೆ ಮತ್ತು ಬಿಡಿ ಬಿಡಿನೂ ಆಗೋತ್ರಿ. ಅಂದ್ರೆ ಹಂಗನೂ ಮಾಡ್ಬೋದು, ಆದರೆ ಹುರಿದು ಮಾಡಿದಾಗ ಜಾಸ್ತಿ ಟೇಸ್ಟ್ ಆಗುತ್ತೆ. ಹಂಗಾಗಿ ನಾನು ಯಾವಾಗಲೂ ಶಾವ್ಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಶಾವ್ಗೆ ಹುರಿದನೇ ಮಾಡೋದು ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು. ಅಂದರೆ ನಾವು ಉಪ್ಪಿಟ್ಟು ರವೆ ಹೆಂಗೆ ಮಾಡ್ತೀವಲ್ರಿ ಹುರಿದು ಆ ಥರನೇ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕು ನೋಡ್ರಿ. ಆಲ್ರೆಡಿ ಶಾವ್ಗೆ ಸ್ವಲ್ಪ ಅದಾವು, ಬೇಕಂದ್ರೆ ಪಟ್ ಪಟ್ ಅಂತ ಆರ್ಡ್ರ್ ಮಾಡಿರಿ. ಅಂದರೆ ಇನ್ನೊಂದು 4-5 ದಿವಸ ಒಳಗಡೆ ಮತ್ತು ಮಳೆ ಸ್ಟಾರ್ಟ್ ಆಗ್ಬಿಡ್ತೈತೆ ರೀ, ಮಾಡೋಕ್ಕೂ ಆಗಂಗಿಲ್ಲ. ಹಾಗಾಗಿ ಬೇಕಂದ್ರೆ ಇನ್ನೊಂದು 4-5 ದಿವಸ ಒಳಗಡೆ ಆರ್ಡ್ರ್ ಮಾಡಿದ್ರೆ ಸಿಗ್ತಾವ್ರಿ. ಆಮೇಲೆ ಬೇಕಂದ್ರೂ ಸಿಗಂಗಿಲ್ಲ ರೀ. ಈಗಿದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಟೈಮ್ ಇದ್ರೆ 9 ಗಂಟೆ ಆಗಿತ್ತು ನೋಡ್ರಿ. ಮನುಗಿದ್ರೆ NCC ಕ್ಲಾಸಿಗೆ ಬಿಟ್ಟು ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋಣಂತ ರೀ. ಮನುಗಿದ್ರೆ ಇವತ್ತು ಪ್ರಮೋಷನ್ ಕೊಡ್ತಾರಂತ, ಅಂದರೆ NCC ಕ್ಲಾಸ್ ಒಳಗೆ ರ್ಯಾಂಕ್ ಕೊಡ್ತಾರಂತೆ. ಹಾಗಾಗಿ ಇಲ್ಲಿ ಫಂಕ್ಷನ್ ಐತಂತ ಅವನು ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೊಂಟಾನ ನೋಡ್ರಿ. ನಾವು ಮನುಗಿದ್ರೆ ಕಾಲೇಜ್ಗೆ ಬಿಟ್ಟು ನಾವು ಈ ಕಡೆ ಸ್ವಲ್ಪ ಮಾರ್ಕೆಟ್ಗೆ ಸಾಮಾನು ತರೋಣಂತೇಳಿ ಹೊಂಟೀವಿ ನೋಡ್ರಿ. ಅಂದ್ರೆ ಒಟ್ಟಿಗೆ ಎಲ್ಲ ಕೆಲಸ ಆಗ್ಬಿಡುತ್ತೆ. ಅದಕ್ಕಾಗಿ ಜಸ್ಟ್ ಮಿಸ್ ಆಯ್ತು, ಅದ್ರ ಮೇಲೆ ಆಯ್ತಿತ್ತು. ಇಲ್ಲ ಐತಿ ಇಲ್ಲೇ. ಹಾಂ ಮಾಡಿದ್ದೀನಿ, ಎಲ್ಲಿ ಎಲ್ಲ ಒಂದೇ ಕಾಣಿಸಾತದ. ಇವತ್ತು ಮನು, ನಾನು ಮತ್ತು ನಮ್ಮ ಮನೆಯವರು ಗಾಡಿ ಮೇಲೆ ಹೊಂಟಿದ್ದೀವಿ ರೀ. ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕಂತ ಅಂದಿದ್ದೆ ಅಲ್ರಿ. ಹೊಂಟಿದ್ವಿ. ಸಡನ್ನಾಗೆ ಒಂದು 7 8 9 ಫೀಟ್ ಆಗ್ತಿರ್ಬೇಕು, ಅಷ್ಟು ದೊಡ್ಡ ಹಾವು ಎದುರಿಗೆ ಬಂದುಬಿಟ್ಟು ನನಗಂತೂ ಕೈಕಾಲು ನನಗೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ರೀ. ಅಂದರೆ ಸೇಮ್ ಅದು ಒಣಗಿರೋ ಹುಲ್ಲಿನ ಕಲರನ್ನೇ ಇತ್ತು. ಅಂದ್ರೆ ಗೋಧಿ ಬಣ್ಣಿನ ಹಾವು ಅಂತಾರೆ ನಮ್ಮ ಕಡೆ ರೀ. ಫುಲ್ ಅಂದ್ರೆ ಫುಲ್ ಉದ್ದಿತ್ತು. ಜಸ್ಟ್ ಗಾಡಿ ಒಳಗನೆ ಸಿಕ್ತಿತ್ತು. ಅದನ್ನೂ ಜಸ್ಟ್ ಹಿಂಗೆ ಹೊತ್ತು ನಾವು ಗಾಡಿ ಪಾಸ್ ಆದ್ವಿ. ಹಿಂದಿಂದ ಹಾಯಿಸಿ ಹೋಗ್ಬಿಟ್ಟು ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಅದ್ರದ್ದು ವಿಡಿಯೋ ಮಾಡ್ಬೇಕು ಅನ್ನೋದಕ್ಕಿಂತ ಫುಲ್ ಸ್ಪೀಡ್ ಇತ್ತಲ್ರಿ. ಹಾಗಾಗಿ ಹೋಗ್ಬಿಟ್ಟು ಜಸ್ಟ್ ಸ್ವಲ್ಪ ಮುಖ ಕಂಡೈತಿ, ಆದರೆ ಕ್ಯಾಮ್ರಾ ಒಳಗೆ ಅಷ್ಟೊಂದೇನು ಕ್ಲಿಯರಾಗಿ ಕಂಡಿಲ್ಲ ರೀ. ಹಿಂಗಾಗುತ್ತೆ ನೋಡ್ರಿ. ಸಡನ್ನಾಗಿ ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟು ನನಗಂತೂ ಕೈಕಾಲು ನಡ್ಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದು. ಹಂಗೆ ಮಾರ್ಕೆಟ್ಗೆ ಹೋಗೋ ಮುಂದಾಗ ಕುಂದ್ರಿಗೆ ಅಜ್ಜಿ ಮನೆಗೆ ಅಷ್ಟು ಹೋಗ್ಬಿಟ್ಟು ಭೇಟಿಯಾಗಿ ಈಗಿದ್ರೆ ಮಾರ್ಕೆಟ್ಗೆ ಬಂದು ನೋಡ್ರಿ. ಅಂದ್ರೆ ಅವ್ರ ಮನ್ಯಾಗ ಸ್ವಲ್ಪ ಕೆಲಸ ಆಯ್ತಾ, ಹಾಗಾಗಿ ಅಂದ್ರೆ ಅವ್ರು ಒಬ್ಬರೇ ಇರ್ತಾರೋ. ಅಜ್ಜ ಇದ್ರು, ಅಜ್ಜ ಹೋಗ್ಬಿಟ್ಟಾರು. ಹಾಗಾಗಿ ಕುಂದ್ರಿಗೆ ಅಜ್ಜಿ ಮನೆಗೆ ಹೋಗಿ ಫಸ್ಟಿಗಿದ್ರೆ ಬ್ಯಾಟ್ರಿಗೆ ನೀರು ಹಾಕಿಬಿಟ್ಟು, ಅಂದ್ರೆ ಬ್ಯಾಟ್ರಿಗೆ ನೀರು ಖಾಲಿ ಆಗ್ಯಾವು ಮತ್ತು ಅದಕ್ಕಾಗಿ ಹಾಕಿ ಹೋಗಪ್ಪ ಬ್ಯಾಟ್ರಿ ನೀರು ಅಂತೇಳಿ ಫೋನ್ ಹಚ್ಚಿದ್ರೆ. ಅದಕ್ಕಾಗಿ ಒಬ್ಬರೇ ಇರ್ತಾರಲ್ಲ, ಹಾಗಾಗಿ ನಮ್ಮಿಂದನೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅಷ್ಟೇ ರೀ. ಅಂದ್ರೆ ಫ್ಯಾಮ್ಲಿ ಫ್ರೆಂಡ್ಸ್ ರೀ ಭಾಳ ದಿವಸದಿಂದ. ಈಗಿದ್ರೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಮಸಾಲೆ ಎಲ್ಲ ಸಾಮಾನು ತಂದಿದ್ದೀನಿ ನೋಡ್ರಿ. ಖಾರ ಕುಡ್ಸಕ್ಕೆ ಇದಂತೂ ದೊಡ್ಡ ಕೆಲಸ ರೀ. ಏನು ತೊಗೋಬೇಕು ಏನು ಬಿಡಬೇಕಂತ ಗೊತ್ತಾಗಂಗಿಲ್ಲ, ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಎಲ್ಲ ಲಿಸ್ಟ್ ಮಾಡಿಬಿಟ್ರು ಆ ಥರ ಆಗ್ತಿರ್ತೈತ್ರಿ. ಈಗಿದ್ರೆ ಫೈನಲಿ ಮಾರ್ಕೆಟ್ಗೆ ಹೋಗಿ, ಅಂದರೆ ರಾಜಗುರು ಮಾರ್ಟಿಗೆ ಹೋಗಿದ್ದೆ ಮತ್ತು ಸ್ವಲ್ಪ ಬೇರೆ ಕಡೆನೂ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬಂದೆ ನೋಡ್ರಿ. ಈಗಿದ್ರೆ ಅದನ್ನೆಲ್ಲ ತೆಗಿಯೋದು, ಸೋಸೋದು, ಅಂದರೆ ಸ್ವಚ್ಛ ಮಾಡೋದು ಕೆಲಸ ರೀ. ಅಂದರೆ ಮಿನಿಮಮ್ ಅಂದ್ರೂ ಇದನ್ನೆಲ್ಲ ಸ್ವಚ್ಛ ಮಾಡಿ ಇಡಾಕನ 1 ತಾಸು 2 ತಾಸು ಬೇಕಾರೆ. ಅಂದ್ರೆ ಅದು ಕ್ಲೀನಾಗಿದ್ರೂ ಜಸ್ಟ್ ನಮ್ಮ ಇದಕ್ಕೋಸ್ಕರ ನಾವು ಒಂದ್ಸಲ ಚೆಕ್ ಮಾಡಿಬಿಟ್ಟೇ ಯೂಸ್ ಮಾಡಬೇಕಲ್ರಿ. ಹಾಗಾಗಿ ಈ ಥರ ಅಲ್ಲಿ ನಾವು ಏನೇ ತೊಗೊಂಡ್ಬಿಟ್ರು ಟೇಪ್ ಹಚ್ಚಿ ಸುತ್ತಿ ಕೊಡ್ತಾರೆ. ಅದನ್ನಂತೂ ಜಲ್ದಿ ಉಜ್ಜೋದೇ ಇಲ್ಲ. ಪುಟಾಣಿ ತೊಗೊಂಡು ಬಂದಿದ್ದೆ ರೀ. ಅಂದರೆ ಅಲ್ಲಿ ಪುಟಾಣಿ ಜಾಸ್ತಿ ಟೇಸ್ಟ್ ಇರ್ತಾವೆ, ಫ್ರೆಶ್ ಇರ್ತಾವೆ ರೀ. ಹಾಗಾಗಿ ಮತ್ತು ಶೇಂಗಾ ಹಿಂಡಿನೂ ಮಾಡ್ಬೇಕಂತ ಹೇಳಿ, ಅಂದರೆ ನನಗೆ ಶೇಂಗಾದ ಹಿಂಡಿ ಅದು ಇದ್ರೊಳಗೆ ಮಾಡಿದ್ದು ಭಾಳ ಇಷ್ಟ ಆಗುತ್ತೆ.
ಮತ್ತು ಯಾರಾದರೂ ಬೇಡ್ಬಿಟ್ರೆ ಕೊಡೋಣ ಅಂತ ಹೇಳಿ ಅಂದರೆ ಹೊರಗಡೆನೂ ಹಿಂಡಿ ಸಿಗುತ್ತೆ, ಆದ್ರೆ ಈ ಥರ ಟೇಸ್ಟ್ ಇರಂಗಿಲ್ಲ ರೀ. ಜಸ್ಟ್ ಅದಕ್ಕೆ ಉಪ್ಪು, ಬರೀ ಶೇಂಗಾ ಅಷ್ಟೇ ಖಾರ ಪುಡಿ ಹಾಕಿ ಕೊಟ್ಟಿರ್ತಾರೆ. ಖಾರನೂ ಇರಂಗಿಲ್ಲ, ಉಪ್ಪುನೂ ಇರಂಗಿಲ್ಲ, ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಕರ್ಬೇವು ಸೊಪ್ಪನ್ನೂ ಹಾಕಿರಲ್ಲ ರೀ. ಹಾಗಾಗಿ ಮನೆಯೊಳಗೆ ನಾವೇ ರೆಡಿ ಮಾಡಿಕೊಂಡು ಕುಟ್ಸ್ಕೊಂಬಂದುಬಿಟ್ರೆ ಹೆಂಗಿರುತ್ತೆ ಅಂತೇಳಿ ನಾನು ಒಂದು 4 ಕೆ ಜಿಯಷ್ಟು ಶೇಂಗಾನ ತೊಗೊಂಡು ಬಂದಿದ್ದೀನಿ ರೀ. ಶೇಂಗಾ ರೇಟ್ ಕೇಳಿಬಿಟ್ರಂತೂ ತಲೆ ತಿರುಗುತ್ತೆ ನೋಡಿರಿ. ಅಂದರೆ 130 ಇದ್ದಿದ್ದು ₹150 ಕೆ ಜಿ ಆಗೈತೆ ರೀ. ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಬಿಸಿಲಿಗಿಟ್ಟು ನಾವು ಯೂಸ್ ಮಾಡಬೇಕಂದ್ರೆ ಮತ್ತೊಂದು ಅರ್ಧ ಕೆ ಜಿ ಕಮ್ಮಿನೇ ಆಗಿರುತ್ತೆ. ಈಗಿದ್ರೆ ಅಂದ್ರೆ ಸ್ವಲ್ಪ ಹಸಿ ಇರ್ತಾವ್ರಿ, ಅವು ಬಿಸಿಲಿಗಿಟ್ಟನೇ ಯೂಸ್ ಮಾಡಬೇಕು, ಹಸಿ ಶೇಂಗಾ ರೀ. ಈಗಿದ್ರೆ ನಾನು ಹಪ್ಪಳ ಹಿಟ್ಟು ರೆಡಿ ಮಾಡಾಕಂತೀನಿ ನೋಡಿರಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಹಿಟ್ಟನ್ನು ರೆಡಿ ಮಾಡಾಕತ್ತಿದ್ದು, ಅಂದರೆ ಟೇಸ್ಟ್ ಜಾಸ್ತಿ ಆಗಲಿ ಅಂತೇಳಿ ಅಷ್ಟೇ ರೀ. ಮತ್ತು ಹಪ್ಪಳನೂ ಮುರಿಬಾರ್ದು ಅಂತೇಳಿ ಆ ಥರ ಮಾಡಾಕತ್ತಿದ್ದು. ನಾನಿಲ್ಲಿ 10 ಕೆ ಜಿ ಅಕ್ಕಿಗೆ ರೀ 1 ಕೆ ಜಿಯಷ್ಟು ಉದ್ದಿನಬೇಳೆ, 1 ಕೆ ಜಿಯಷ್ಟು ಸಾಬುದಾನಿ, 100 ಗ್ರಾಮಷ್ಟು ಅಂದರೆ 150 ಗ್ರಾಮಷ್ಟು ಮೆಂತ್ಯನ ಹಾಕಾಕಂತೀನಿ ನೋಡಿರಿ. ಇನ್ನಷ್ಟು ಹೆಲ್ದಿ ಆಗಿರಲಿ ಅಂತೇಳಿ, ಅಂದರೆ ಡೀಪ್ ಫ್ರೈ ಮಾಡ್ಕೊಂಡು ತಿಂತೀವಿ ಹೆಲ್ದಿ ಏನಕ್ಕ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಅಂದರೆ ಇದ್ದಿದ್ರೊಳಗೆ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತೇಳಿ, ಮತ್ತು ಟೇಸ್ಟ್ನೂ ಜಾಸ್ತಿ ಆಗಲಿ ಅಂತೇಳಿ ಈ ರೀತಿ ಮಾಡಾಕತ್ತಿದ್ದು. ಫಸ್ಟೆಲ್ಲ ಬರೀ ಅಕ್ಕಿನ ತೊಳೆದು ಹಾಕಿ ಬೀಸ್ಕೊಂಡು ಬರ್ತಿದ್ದೆ ರೀ. ಆದರೆ ಈಗ ನಾನಿಲ್ಲಿ 10 ಕೆ ಜಿ ಅಕ್ಕಿಗೆ 1 ಕೆ ಜಿ ಉದ್ದಿನಬೇಳೆ ಮತ್ತು 1 ಕೆ ಜಿ ಸಾಬುದಾನಿ, 100 ಗ್ರಾಮಷ್ಟು ಮೆಂತ್ಯನ ಹಾಕಿದ್ದೀನಿ ನೋಡಿರಿ. ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹಿಟ್ಟು ಮಾಡಿಸ್ಕೊಂಬಂದು ಹಪ್ಪಳ ಮಾಡೋಣ ಅಂತೇಳಿ. ಟೇಸ್ಟ್ ಹೆಂಗಿರ್ತಾವೆ ಗೊತ್ತಿಲ್ಲ, ಆದರೆ ಇವತ್ತು ನಾನು ಟೇಸ್ಟ್ ನೋಡಿದ್ದು ನಂದು ಉಪವಾಸ ಐತಲ್ಲ, ಅಂದರೆ ಇವತ್ತೇ ಗುರುವಾರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು. ತನಗೆ ಟೇಸ್ಟ್ ನೋಡಮ್ಮ ಅಂತೇಳಿ ಸ್ವಲ್ಪ ಫ್ರೈ ಮಾಡಿ ಕೊಟ್ಟಿದ್ದೆ. ಟೇಸ್ಟ್ ಮಸ್ತಾಗ್ಯಾವ ಮಮ್ಮಿ ಫಸ್ಟಿನ್ಕಿಂತ ಅಂತ ಹೇಳಾಕತ್ತಿದ್ಲು. ಹಾಗಾಗಿ ಮಸ್ತ್ ಆಗ್ತಾವೆ ನೋಡಿರಿ ಹಪ್ಪಳ, ಮತ್ತು ಜಲ್ದಿ ಮುರಿಯಂಗೂ ಇಲ್ಲ. ಅಂದರೆ ಉದ್ದಿನಬೇಳೆ ಮತ್ತು ಸಾಬುದಾನಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗ್ತಾವೆ, ಮತ್ತು ಮೆಂತ್ಯ ಆರೋಗ್ಯಕ್ಕೆ ಒಳ್ಳೇದಂತೇಳಿ ಹಾಕಿದ್ರಿ. ನನಗಂತೂ ಅದನ್ನೆಲ್ಲ ಸ್ವಚ್ಛ ಮಾಡಿ, ಅಂದರೆ ಅಕ್ಕಿ ಎಲ್ಲ ಉದ್ದಿನಬೇಳೆ ಹಾಕಿ ಚೀಲಕ್ಕೆ ಹಾಕಿ ಎತ್ತಿಟ್ಬಿಟ್ಟು ಶೇಂಗಾನು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ. ಬಿಸಿಲಿಗೆ ಇಡಬೇಕು. ಹಸಿವಾಗಿತ್ತ ತನಗಿದ್ರೆ ಚಹಾ ಮಾಡಿಕೊಡಮ್ಮ ಅಂಥೇಳಿ ಹೇಳಿದ್ದೆ ರೀ. ಅಂದರೆ ಸಿಕ್ಕಾಪಟ್ಟೆ ಬಿಸಿಲೈತಿ, ಆದರೂ ಚಹಾ ಬಿಸ್ಕೆಟ್ ತಿಂದ್ಬಿಟ್ಟು ಹಸಿವಾದಂಗೆ ಆಗಿತ್ತು ಅಂಥೇಳಿ ಈಗಿದ್ರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸಾಲೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟು ನಾಳೆ ಅದನ್ನ ಕುಟ್ಸ್ಕೊಂಬರಕ್ಕೆ ಆಗುತ್ತೆ ರೀ. ಅಂದರೆ ಒಂದೇ ದಿವ್ಸಕ್ಕೆ ಆಗೋ ಕೆಲಸ ಅಲ್ಲ ರೀ. ಅಂದರೆ ಅದನ್ನೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟು ಇಟ್ಬಿಟ್ರೆ ನಮಗೂ ನೆನಪಾಗುತ್ತೆ. ಮತ್ತು ಅಲ್ಲೆಲ್ಲಿಗೆ ಇಟ್ಬಿಟ್ರೆ ಮತ್ತು ನಾವು ಅದು ಮಸಾಲೆ ಹುರಿಯೋ ಮುಂದಾಗ ಏನು ಹಾಕಬೇಕು, ಏನು ಬಿಡಬೇಕಂತ ನೆನಪಾಗಂಗಿಲ್ಲ. ಹಾಗಾಗಿ ಅಂದರೆ ಮನೆಯೊಳಗೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅದಾವೆ ರೀ. ಅಂದರೆ ಕಾಳು ಮೆಣಸು ಮತ್ತು ದಾಲ್ಚಿನ್ನಿ ಎಲ್ಲ ಮೊನ್ನೆ 1/4 ಕೆ ಜಿ ತಂದಿದ್ದೆಲ್ಲ, ಮತ್ತು ಹಿಂಗಂತೂ ಒಂದು ಡಬ್ಬಿ ಒಮ್ಮೆ ತಂದಿಟ್ಟಿದ್ದೆ. ಹಾಗಾಗಿ ನೆನಪಾಗಂಗಿಲ್ಲ ಅಂತೇಳಿ ನಾನು ನೆನಪು ಮಾಡಿಕೊಂಡು ಎಲ್ಲನೂ ಜೋಡ್ಸಾಕಂತೀನಿ ನೋಡಿರಿ. ಈಗಿದ್ರೆ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಜೋಡಿಸ್ಬಿಟ್ರೆ ಆಯಿತು. ನಾಳೆಲ್ಲ ಹುರಿದು ಖಾರ ಕುಟ್ಸ್ಕೊಂಬರಕ್ಕೆ ಬರೋದ್ರಿ. ಕಸ್ಕಸಿ ನೋಡಿರಿ 50 ಗ್ರಾಮಿಗೆ ₹105, ಅಂದರೆ ರಾಜಗುರು ಮಾರ್ಟ್ ಒಳಗೆ ತಂದಿದ್ದು. ಅಂದರೆ ಕ್ಲೀನ್ ಇರ್ತಾವೆ, ಮತ್ತು ನಾವು ಕಿರಾಣಿ ಅಂಗಡಿ ಒಳಗತ್ತೆ ನಾವು ಕಸ್ಕಸಿ ತೊಗೊಂಬಿಟ್ರೆ ಅದ್ರೊಳಗೆ ರವೆ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ನೋಡಿಬಿಟ್ಟು ತೊಗೋಬೇಕು. ಹಾಗಾಗಿ ನಾನು ಕೆಲವೊಂದು ಐಟಮ್ಸ್ ಏನೈತಲ್ಲ, ನಾನು ಲೋಕಲ್ ಕಿರಾಣಿ ಅಂಗಡಿ ಒಳಗೆ ತೊಗೊಳಕ್ಕೆ ಹೋಗಂಗೆ ಇಲ್ಲ ರೀ. ಯಾಕಂದರೆ ಈ ಥರ ಕಸ್ಕಸಿ ಒಳಗೆ ಸಣ್ಣ ರವೆ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನನಗೂ 2 ಸಲ ಹಾಗೆ ಆಗೈತಿ. ಅದಕ್ಕಾಗಿ ಈ ಥರ ನೋಡಿಬಿಟ್ಟು ಚೆಕ್ ಮಾಡಿನೇ ತೊಗೋಬೇಕ್ರಿ. ಅಂದರೆ ನಾವು ಗೊತ್ತಾಗಂಗಿಲ್ಲ ಅದು ಸಣ್ಣ ರವೆ ಮಿಕ್ಸ್ ಮಾಡಿದಾಗ ಚಿರೋಟಿ ರವೆ. ಅದಕ್ಕಾಗಿ ನಾನು ಆ ಥರ ನನಗೆ ಆಗೈತಿ, ನಿಮಗೂ ಹೇಳಿದೆ ಅಷ್ಟೇ ರೀ. ಅದನ್ನ ತೊಗೊಂಡಾಗ ಚೆಕ್ ಮಾಡಬೇಕು. ಅಂದರೆ ನಮಗೆ ಗೊತ್ತಾಗ್ಲಿಕ್ಕಂದ್ರೆ ನೀರಾಗ ಹಾಕಿಬಿಟ್ರಾಯ್ತು, ಗೊತ್ತಾಗೋತ್ರಿ. ನನಗೂ ಗೊತ್ತಾಗ್ತಿದ್ದಿಲ್ಲ. ನಾನು ಹಾಲೊಳಗೆ ಹಾಕಿ ಕುದಿಸೋಣ ಅಂತೇಳಿ ಅಂದ್ಕೊಂಡು ಕುದಿಸಾಕತ್ತಿದ್ದೆ. ರವೆ ಎಲ್ಲ ಕೆಳಗಡೆ ಹೋಗಿ ಅಂಟ್ಕೊಂಡ್ಬಿಟ್ಟಿತ್ತು. ಅದಕ್ಕಾಗಿ ನೋಡಿಬಿಟ್ಟು ಚೆಕ್ ಮಾಡಿನೇ ತೊಗೋಬೇಕು ನೋಡಿರಿ. ಕಸ್ಕಸಿ ಆ ಥರ ಇರುತ್ತೆ. ಎಲ್ಲ ಸ್ವಚ್ಛ ಮಾಡಿ ಎತ್ತಿಟ್ಟಿದ್ದೀನಿ ನೋಡಿರಿ. ಈಗಿದ್ರೆ ತನೂ ಅಡುಗೆ ಮಾಡಿ ಕೊಟ್ಟಿದ್ಲು. ಇವತ್ತು ಬರೀ ಅನ್ನ, ಮಜ್ಜಿಗೆ, ಬಟಾಟಿ ಬರ್ತಾರೆ. ನಮ್ಮ ಮನೆಯವರು ಬಂದಿದ್ದರು. ನಾನು ಮಾಡಿಬಿಟ್ರೆ ಚಪಾತಿ ಮಾಡಬೇಕಿಲ್ಲ ಅಂತೇಳಿ ಕೇಳ್ತಿದ್ರು. ತನೂ ಇದ್ರೆ ಚಪಾತಿ ಮಾಡ್ಕೊಳ್ಳಿ ಅಂದ್ರಿ ಪಪ್ಪ ಅಂತಂದ್ಲು. ಇಲ್ಲ ಇದನ್ನೇ ಊಟ ಮಾಡ್ತಂತೇಳಿ ಉಣ್ಣಾಕತ್ತಿದ್ರು. ನಾವು ಅದನ್ನೇ ಊಟ ಎಲ್ಲ ಮುಗಿಸ್ಬಿಟ್ಟು Oh my god. ಬಾಗ್ಲ ಹಾಕ್ರಿ ಬಾಗ್ಲ ಹಾಕ್ರಿ. ಮುಡಿತಾನೆ ಇಲ್ಲ, ಮುಡಿತಾನೆ ಇಲ್ಲ, ಗಿಡ ಮುಡಿತು ಎಣ್ಣೆ ಚಲ್ಕ ಅಂತ ಇಲ್ಲ.
ಭಾರಿ ಜೋರೈತಪ್ಪ ಮಳೆ ನೋಡ. ಬಿಸಾಕ್ ಹೋಗಿದ್ರೆ ಹೆಂಗಾಗ್ತಿತ್ತಂದ್ರೆ ಅದೇ ಎಲ್ಲ ಕಡೆ ಸಿಡ್ದ ನೋಡೇ ಇಲ್ಲ ಇನ್ನು ಒಳಗೆ. ಭಾರಿ ಜೋರೈತೆ ಮಳೆ. ಈ ಜಸ್ಟ್ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಸ್ವಚ್ಛ ಮಾಡಿ ಹೋಗಿದ್ದೀನಿ. ಇನ್ನು ಸ್ವಲ್ಪ ಬಿಟ್ಟಿದ್ರು ಒಳಗೆ ಬಂದ್ಬಿಟ್ಟು ನೋ ಎಲ್ಲ ತೊಯ್ದ್ಬಿಟ್ಟೈತಿ ನೆಲ ಎಲ್ಲ ಹರ್ಕೊಂತ ಐತಿ. ಗಾಳಿ ಗಾಳಿ ಮಳೆ ಇಂಥ ಮಳ್ಯಾಗ ಗಾಳಿ ಸಿಕ್ಕ್ರಂತೂ ಮುಗ್ದ ಹೋಯ್ತು. ನೀ ಎದಕ್ಕೆ ಹೋಗ್ಯಮ್ಮ? ಈಗಿದ್ರೆ ಟೈಮ್ 6:30 ಆಗಿತ್ತು ನೋಡ್ರಿ. ನಮ್ಮ ಮನೆಯವರು ಬೀಸಾಕ್ ಹೋಗಿದ್ರು. ತನು ಅಂತೂ ಎಲ್ಲಿ ಹೊಂಟ್ರು ನಾನು ಬರ್ತೀನಂತ ಸಣ್ಣ ಹುಡುಗರ ಥರ ಬೆನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳು. ಅಂದ್ರೆ ನಮ್ಮ ಮನೆಯವರು ಬೀಸಾಕಿಟ್ಟು ಮತ್ತು ಅವ್ರ ಫ್ರೆಂಡ್ಸಿಗಂತ ಭೇಟಿಯಾಗಿ ಬರ್ತಾರಲ್ಲ, ಹಾಗಾಗಿ ತನಗೆ ಕರ್ಕೊಂಡು ಹೋಗಲಿಲ್ಲ. ಇಲ್ಲಿ ನಾನು ಬರ್ತೀನಂತ ಅನ್ನಕತ್ತಿದ್ಲು. ಇವಾಗಿದ್ರೆ ಟೈಮ್ 6:30 ಆಗಿ ಹೋಗಿದ್ರಿ. ಸಿಕ್ಕಾಪಟ್ಟೆ ಮಳೆ ಬಂದು ಹೋಗಿ ಇವಾಗ ತಣ್ಣಗಾಗಿತ್ತು ನೋಡ್ರಿ. ತಂಪು ಅನ್ಸಾಕತ್ತಿತ್ತು. ಮನು ಇದ್ರೆ ಮುಂಚೆನೇ ಹೋದವ, ಇವಾಗ ಬಂದ ಅಂದರೆ ಬಂದುಬಿಟ್ಟು ಮಮ್ಮಿ ಸಿಕ್ಕಾಪಟ್ಟೆ ಹೊಶವಾಗಿದ್ರಿ, ಏನಾದರೂ ಮಾಡಿಕೊಡ್ರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅಡುಗೆ ಮಾಡಿದ್ದಿಲ್ಲ, ಮಧ್ಯಾಹ್ನ ಬರೀ ಅನ್ನ ಮಜ್ಜಿಗೆ ಅಷ್ಟೇ ಮಾಡಿದ್ದು. ಹಾಗಾಗಿ ಸ್ವಲ್ಪ ಅನ್ನ ಮೊಸರು ಹಾಕಿ ಕೊಟ್ಬಿಟ್ಟು ನಾನು ಈ ಕಡೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡೋಣಂತ ರೆಡಿ ಮಾಡ್ಕೋತಾ ಇದ್ದೆ ರೀ. ಕರೆಂಟ್ ಹೋಗ್ಬಿಟ್ಟು ಮತ್ತು ಹಂಗೆ ಚಪಾತಿ ಪಲ್ಯ ಮಾಡಿ ಮನು ಕೊಟ್ಟೆ. ತನು ಇದ್ರೆ ಪಾನಿಪುರಿ ರೆಡಿ ಮಾಡಾಕತ್ತಿದ್ಲು. ಅಂದರೆ ಮನು ಚಪಾತಿ ಮಾಡಂತ ಅಂದಿದ್ದಿಲ್ಲ, ಅಂದರೆ ನಾನು ಬರೀ ಪಾನಿಪುರಿ ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡೋಣಂತ ಅಂದ್ಕೊಂಡಿದ್ದೆ ರೀ. ಫಸ್ಟಿಗೆ ಚಪಾತಿ ಪಲ್ಯನೇ ಮಾಡಿ ಅವ್ರಿಗೆ ಕೊಟ್ಟು ನಮ್ಮ ಮನೆಯವರು ಮತ್ತು ಮನು ಊಟ ಮಾಡಿದ್ರು. ನಮ್ಮ ಮನೆಯವರು ಬೀಸ್ಕೊಂಡು ಬಂದು ಇಟ್ಟಾರೆ, ಅದನ್ನು ಸೋಸಿ ಇಡಬೇಕು. ಈಗಿದ್ರೆ ತನು ಮಸ್ತ್ ಪಾನಿಪುರಿ ಮಾಡಿದ್ಲು. ನಾನು ತನು ತಿನ್ನಾಕಂತೀವಿ ನೋಡ್ರಿ. ನಮ್ಮ ಮನೆಯವರು ಒಲ್ಲಂತ ಮತ್ತು ಮನುನೂ ಒಲ್ಲಂತ, ಹಾಗಾಗಿ ನಾನು ಮತ್ತು ತನು ಪಾನಿಪುರಿ ತಿನ್ನಾಕಂತೀವಿ ನೋಡ್ರಿ. ನಮ್ಮ ಮನೆಯವರು ಮತ್ತು ಮನು ಇದ್ರೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಊಟ ಮಾಡಿದರು. ಅದಕ್ಕಾಗಿ ಒಲ್ಲಂತಂದ್ರು. ನಾವು ಸ್ವಲ್ಪ ತಿಂದ್ಬಿಟ್ಟು ನಮಗೇನು ಊಟ ಇಷ್ಟ ಆಗಲಿಲ್ಲ ರೀ, ಯಾಕಂದರೆ ಪಾನಿಪುರಿ ತಿಂದಮೇಲೆ ಊಟ ಒಲ್ಲಂತ ಅನ್ಸುತ್ತೆ. ನಾನು ತನು ಊಟ ಮಾಡಲಿಲ್ಲ. ಈಗಿದ್ರೆ ನಮ್ಮ ಮನೆಯವರು ಅಕ್ಕಿನ ಬೀಸ್ಕೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ಸೋಸ್ಬಿಟ್ಟು ಇಟ್ಟರೆ ಇದಂತೂ ಅಕ್ಕಿ ಹಿಟ್ಟು ಇಷ್ಟ ಡಸ್ಟ್ ಬರುತ್ತಲ್ಲ. ಅಂದರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಷ್ಟೊಂದು ಡಸ್ಟ್ ಬರಂಗಿಲ್ಲ ರೀ. ಇದು ಅಕ್ಕಿ ಹಿಟ್ಟು ಚಾಣ್ ಸಂಬಂಧ ಜಾಸ್ತಿ ಡಸ್ಟ್ ಬರುತ್ತೆ ನೋಡ್ರಿ. ಹಾಗಾಗಿ ಒಂದೇ ಸಲಕ್ಕನ ನೀಟಾಗಿ ಚಾಣಿಸಿ ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಆಯಿತು. ಹಪ್ಪಳ ಮಾಡೋಕೆ ಈಜಿ ಆಗುತ್ತೆ. ಪದೇ ಪದೇ ಚಾಣಿಸಿ ಮತ್ತೆಲ್ಲ ಕಡೆ ಡಸ್ಟ್ ಮಾಡೋಕ್ಕಿಂತ ಒಂದೇ ಸಲಕ್ಕನ ನೀಟಾಗಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಆಯಿತು. ಹಪ್ಪಳ ಮಾಡೋ ಮುಂದಾಗ ಈಜಿಯಾಗಿ ತೊಗೊಂಡ್ಬಿಟ್ಟು ಮಾಡ್ಬೋದು. ಮತ್ತೆ ಚಾಣಿಸಿ ಅದೊಂದು ಪಾತ್ರೆ ಇದೊಂದು ಪಾತ್ರೆ ಅಂತ ಜಾಸ್ತಿ ಬಾಂಡೆ ಮಾಡಿ ಇಡೋಕ್ಕಿಂತ ರೀ ಒಂದೇ ಸಲಕ್ಕನ ನೀಟಾಗಿ ಚಾಣಿಸಿ ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಯಾವುದೇ ಹಿಟ್ಟು ನಾನು ಬೀಸ್ಕೊಂಡು ಬಂದ ತಕ್ಷಣ ಅದನ್ನ ಚಾಣಿಸಿ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಪದೇ ಪದೇ ಚಾಣಿಸೋದು ಹತ್ತಂಗಿಲ್ಲ ಅಂತೇಳಿ. ಅಂದರೆ ಇದು ಈಜಿ ಕೆಲಸ ರೀ, ಪದೇ ಪದೇ ಚಾಣಿಸ್ಕೊಳ್ಳೋಕ್ಕಿಂತ. ಈಗಿದ್ರೆ ಹಿಟ್ಟೆಲ್ಲ ಚಾಣಿಸಿ ಇಟ್ಟು ನಾನು ಮನ್ಕೊಂಡೆ ರೀ. ಇದು ನೆಕ್ಸ್ಟ್ ಬೆಳಿಗ್ಗೆ ನೋಡ್ರಿ, ಅಂದರೆ ಬುಧವಾರ ಬೆಳಿಗ್ಗೆ. ಇವತ್ತಂತೂ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ನೀವು ನೋಡಿಬಿಟ್ರೆ ಗಾಬರಿ ಆಗ್ಬಿಡ್ತೀರ. ಅಷ್ಟು ಕೆಲಸ ಮಾಡಿದ್ದೀನಿ. ಅಂದರೆ ಒಂದೇ ದಿವ್ಸಕ್ಕೆ ಇಷ್ಟು ಕೆಲಸ ಮಾಡ್ಬೋದಪ್ಪ ಅಂತೇಳಿ ಇವತ್ತು ಅನಿಸಿದ್ದು ನನಗೆ. ಅಷ್ಟು ಕೆಲಸ ಮಾಡಿದ್ದು ನೋಡ್ರಿ. ಈಗ ಬೆಳಿಗ್ಗೆ ಇದ್ರೆ 4:30 ಆಗೈತಿ ಟೈಮ್. ನಾನು 4 ಗಂಟೆಗೆ ಎದ್ದಿದ್ದೆ. ಎದ್ದು ಫಸ್ಟಿಗೆ ಕೈಕಾಲು ಮುಖ ತಕ್ಕೊಂಡು ಈಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಬಂದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬೆಳಗಿನ ಜಾವ ಅಂತೂ ನಾವು ಎಷ್ಟು ಕೆಲಸ ಮಾಡಿಬಿಟ್ರು ಬೇಸರ ಅಂತ ಅನ್ಸಂಗಿಲ್ಲ ರೀ. ಏನೇ ಜಾಸ್ತಿ ಕಷ್ಟದ ಕೆಲಸ ಇದ್ಬಿಟ್ರೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಮುಗಿಸ್ಬಿಟ್ರೆ ಇಡೀ ದಿವಸನೂ ಕೆಲಸ ಮಾಡ್ಬೇಕನ್ನೋ ಟೆನ್ಷನ್ನೇ ಇರೋಂಗಿಲ್ಲ ನೋಡ್ರಿ. ಹಾಗಾಗಿ ನಾನು ಬೆಳಗ್ಗೆ ಆದಷ್ಟು ಜಲ್ದಿ ಎದ್ಬಿಟ್ಟು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಬೆಳಿಗ್ಗೆ 4:30 ಆಗಿತ್ತಲ್ರಿ. ಎದ್ದು ಹಪ್ಪಳ ಹಿಟ್ಟು ಮತ್ತು ಸಂಡ್ಗೆ ಹಿಟ್ಟು ರೆಡಿ ಮಾಡೋಣಂತ ರೀ. ನಿನ್ನೆ ರಾತ್ರಿನೇ ದೋಸೆ ಹಿಟ್ಟು ಮತ್ತು ಅಂದರೆ ಪಡ್ಡು ಮಾಡೋಣಂತ ಪಡ್ಡು ಹಿಟ್ಟು ರುಬ್ಬಿಟ್ಟಿದ್ದೆ. ಮತ್ತು ಹಂಗೆ ಸಂಡ್ಗೆ ಮಾಡೋಕ್ಕಂತ 4-5 ದಿವಸದಿಂದನೇ ಅಕ್ಕಿ ನೆನೆಸಿ ಇಟ್ಟಿದ್ದೆ ರೀ. ಅದನ್ನೂ ರೆಡಿ ಮಾಡ್ರೈತಂತ ಈ ಕಡೆ ಎರಡೂ ಕಡೆ ನಾನು ಬೊಗಣಿ ಒಳಗೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಇದೇನು ದೊಡ್ಡ ಬೊಗಣಿ ಒಳಗೆ ಏನೈತಲ್ಲ ಅದನ್ನ ಸಂಡ್ಗೆ ಮಾಡಕ್ಕೆ ರೀ, ಅಂದರೆ ಉಳ್ಳಾಗಡ್ಡಿ ಸಂಡ್ಗೆ ಮಾಡೋಣಂತ ರೀ. ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಹಪ್ಪಳ ಖಾರ ಅಥವಾ ಅಡುಗೆ ಸೋಡಾ ಹಾಕ್ಬೋದು. ಹಾಕಿ ಕುದ್ಸಾಕಿ ಇಟ್ಟಿದ್ದೀನಿ ನೋಡ್ರಿ. ಈ ಕಡೆ ಇದ್ರೆ ನಾನು ಪಾಲಕ್ ಹಪ್ಪಳ ರೀ, ಎಲ್ಲರಿಗಿಂತ ಜಾಸ್ತಿ ಪಾಲಕ್ ಹಪ್ಪಳ ಜಾಸ್ತಿ ಜನರಿಗೆ ಇಷ್ಟ ಆಗ್ಯಾವ ಮತ್ತು ಆದರೂ ಬಂದವ್ರಿ. ಹಾಗಾಗಿ ಮಾಡೋಣಂತ ರೀ. ಈಗಿದ್ರೆ ನಾನು ಬಿಸಿ ನೀರಿಗೆ ಅಂದರೆ ನೀರು ಕುದಿಯೋ ನೀರಿಗೆ ಒಂದು 3 ಸೂಡಷ್ಟು ಪಾಲಕನ್ನು ಸೋಸಿ ತೊಳೆದಿಟ್ಟಿದ್ದು ಪಾಲಕನ್ನು ಹಾಕಿ ಒಂದು ಕುದಿಸ್ಕೋಬೇಕಾಗುತ್ತೆ ರೀ.
ಅಂದ್ರೆ ನಾವು ಪಾಲಕ್ ಹಂಗೆ ಹಾಕಿ ಹಪ್ಪಳ ಮಾಡಿಬಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಒಗರು ಬರೋದ್ರಿ. ಯಾವಾಗಲೂ ನಾವು ಪಾಲಕ್ ಪರಾಟ ಮಾಡೋಕ್ಕಾಗಲಿ ಮತ್ತು ಪಾಲಕ್ ರೈಸ್ ಮಾಡೋಕ್ಕಾಗಲಿ ಮತ್ತು ಪಾಲಕ್ ಪನ್ನೀರ್ ಮಾಡ್ತೀವಲ್ಲ ಅದಕ್ಕೆಲ್ಲ ಇದೇ ರೀತಿ ನಾವು ಬ್ಲ್ಯಾಂಚ್ ಮಾಡಿಬಿಟ್ಟು ಯೂಸ್ ಮಾಡ್ಬೇಕ್ರಿ. ಅವಾಗ ಒಗರು ಬರೋಂಗಿಲ್ಲ, ಕಲರು ಚೇಂಜ್ ಆಗಂಗಿಲ್ಲ ರೀ. ಜಸ್ಟ್ ಒಂದು ಕುದಿಸ್ಬಿಟ್ಟು ಅದನ್ನ ಮತ್ತೊಂದು ತಣ್ಣೀರೊಳಗೆ ಹಾಕಬೇಕ್ರಿ. ಹಂಗೆ ಬಿಸಿ ಇದ್ದಾಗನೇ ರುಬ್ಬಕ್ಕೆ ಹೋಗಬಾರ್ದು. ತಣ್ಣೀರೊಳಗೆ ಹಾಕಿಬಿಟ್ಟು ಮತ್ತು ಮಿಕ್ಸರ್ ಜಾರಿಗೆ ಹಾಕಿ ಅಂದ್ರೆ ಅದು ಪೂರ್ತಿಯಾಗಿ ತಣ್ಣಗಾಗ್ಬಿಡ್ಬೇಕ್ರಿ. ಅಂದರೆ ನಾವು ಕೋಲ್ಡ್ ವಾಟ್ರ್ ಅಂತಲ್ಲ, ಮನೆಯೊಳಗೆ ನಾರ್ಮಲ್ ನೀರೇನು ಇರ್ತಾವಲ್ಲ ಅದನ್ನೇ ನೀರೊಳಗೆ ಹಾಕಿ 1 ನಿಮಿಷ ಬಿಟ್ಟು ಈಗಿದ್ರೆ ನಾನು ಪಾಲಕ್ ಹಪ್ಪಳ ಮಾಡೋಕೆ ಪಾಲಕನ್ನು ರುಬ್ಕೊಳಕಂತೀನಿ ನೋಡ್ರಿ. ನೀವು ಮನೆಯೊಳಗೆ ಮಾಡ್ಕೋಬೋದು ಈಜಿಯಾಗಿರಿ. ಅಂದರೆ ನನ್ನ ಕಡೆ ತೊಗೋಬೇಕಂತೇನಿಲ್ಲ, ಎಲ್ಲರೂ ಮನೆಯೊಳಗೆ ಆಗ್ತಿದ್ರೆ ಮನೆಯೊಳಗೆ ರೆಡಿ ಮಾಡ್ಕೋಬೋದು ರೀ. ಅಂದರೆ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಅಂದರೆ ಹಿಟ್ಟು ರೆಡಿ ಮಾಡೋಕ್ಕಾಗಲಿ ಎಲ್ಲನೂ ಪ್ರೊಸೀಜರ್ ಇರುತ್ತೆ, ಅದೇ ರೀತಿಯೇ ಮಾಡಬೇಕಾಗುತ್ತೆ ರೀ. ಈಗಿದ್ರೆ 3 ಸೂಡಷ್ಟು ಅಂದರೆ 3 ಕಟ್ಟಷ್ಟು ಪಾಲಕನ್ನು ನೀರೊಳಗೆ ಹಾಕಿ ಕುದಿಸಿ ಅದನ್ನ ತಣ್ಣೀರೊಳಗೆ ಹಾಕಿ ಮಿಕ್ಸರ್ ಜಾರಿಗೆ ಹಾಕಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ, ಖಾರನೇ ಇಲ್ಲ ಮೆಣಸಿನ್ಕಾಯಿ ಎಷ್ಟು ಹಾಕಿಬಿಟ್ರೂ ಖಾರ ಆಗೋದೇ ಇಲ್ಲ ರೀ. ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕಿ ಅದನ್ನ ರುಬ್ಕೊಂಡ್ಬಿಡ್ಬೇಕ್ರಿ. ಈ ಕಡೆ ಗ್ಯಾಸ್ನೂ ಹಚ್ಚಿತ್ತಿಲ್ಲ, ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ಅದನ್ನ ರುಬ್ಕೊಂಡು ನೀರಿಗೆ ಹಾಕಿ ಕುದಿಸಾಕಿಡ್ಬೇಕಾಗುತ್ತೆ ನೋಡ್ರಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ನೂ ಚಲೋ ಇರುತ್ತೆ ನೋಡ್ರಿ. ಪಾಲಕ್ ಹಪ್ಪಳ ಅಂತೂ ಆಲ್ರೆಡಿ ಭಾಳ ಜನ ಆರ್ಡ್ರ್ ಮಾಡ್ಯಾರು, ನನಗೆ ಮಾಡೋಕೆ ಆಗಲ್ದು. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋಣ ಅಂತ ಹೇಳಿ ಈಗಿದ್ರೆ ನಾನು ಅದನ್ನ ಅಂದರೆ 1 ಕೆಜಿ 1.5 ಕೆಜಿ ಅಷ್ಟೇ ಮಾಡ್ಬೋದು ರೀ. ಜಾಸ್ತಿ ಮಾಡಿಬಿಟ್ರೆ ನಮಗೂ ಬೇಸರ ಅಂತ ಅನಿಸುತ್ತಲ್ಲ, ಅದಕ್ಕಾಗಿ ಅಂದರೆ ಆಗಂಗಿಲ್ಲ ರೀ ಹಿಟ್ಟು ರೆಡಿ ಮಾಡೋದು ಅಂತೇಳಿ. ಈಗಿದ್ರೆ ಪಾಲಕ್ ರುಬ್ಬಿದ್ದನ್ನು ನೀರಿಗೆ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಪ್ಪಳ ಖಾರ ಅಥವಾ ಸ್ವಲ್ಪ ಅಡುಗೆ ಸೋಡಾ ಹಾಕಿ 3-4 ಚಮಚದಷ್ಟು ಜೀರಿಗೆ, 1-2 ಚಮಚದಷ್ಟು ಅಜ್ವೈನ, 4-5 ಚಮಚದಷ್ಟು ಬಿಳಿ ಎಳ್ಳು ಹಾಕಿ ಅದನ್ನ ನೀರು ಕುದಿಸಾಕಿಡ್ಬೇಕ್ರಿ. ಈ ಕಡೆ ಸಂಡ್ಗೆ ಮಾಡೋಕ್ಕೂ ಅಷ್ಟೇ, ಇದನ್ನೂ ನೀವು ಮನೆಯೊಳಗೆ ಈಜಿಯಾಗೆ ಮಾಡ್ಕೋಬೋದು. ಎಷ್ಟು ಬೇಕಲ್ಲ ಅಷ್ಟು ನೀರು ಇಟ್ಟಿದ್ದೀನಿ ರೀ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಪ್ಪಳ ಖಾರ ಮತ್ತು ಅಜ್ವೈನ, ಜೀರಿಗೆ. ಖಾರಕ್ಕೆ ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಇಲ್ಲ ಹಂಗನಾದರೂ ಮಾಡ್ಬೋದು ರೀ. ಅಂದರೆ ಉಳ್ಳಾಗಡ್ಡಿ ಸಂಡ್ಗೆ ಮಾಡಾಕತ್ತಿದ್ದು ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಕೆಂಪು ಖಾರದ ಪುಡಿ ಹಾಕಿದ್ದೀನಿ. ಹಾಕಿ ಅದನ್ನ ಕುದಿಸಾಕಿಡ್ಬೇಕ್ರಿ. ನೀರು ಕುದಿಯೋಕೆ ಸ್ಟಾರ್ಟ್ ಆಗಬೇಕು. ಈ ಕಡೆ ಇದನ್ನ ಏನು ಪಾಲಕ್ ಹಾಕಿ ಇಟ್ಟಿದ್ದೀವಲ್ರಿ ಅವು ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದ್ದು, ಅದು ನೀರು ಎಷ್ಟು ಹಿಡಿಯುತ್ತಲ್ರಿ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ. ಅಂದರೆ ನಾವು ಗಟ್ಟಿ ಮುದ್ದೆ ಹೆಂಗೆ ಮಾಡ್ಕೊತೀವಲ್ರಿ, ಅಂದ್ರೆ ಜೋಳದ ಮುದ್ದೆ ಆಗಲಿ ಮತ್ತು ರಾಗಿ ಮುದ್ದೆ ಆಗಲಿ ಯಾವ ಥರ ರೆಡಿ ಮಾಡ್ಕೊತೀವಲ್ಲ ಅದೇ ರೀತಿಯೇ ಈ ಹಪ್ಪಳ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ಅವನ್ನೆಲ್ಲ ಸ್ವಲ್ಪ ಈಜಿಯಾಗೆ ತಿರುಗಾಡ್ಬೋದು. ಆದರೆ ಇದನ್ನೇನೈತಲ್ರಿ, ನಾವು ಅಕ್ಕಿ ಹಿಟ್ಟು ಮತ್ತು ಸಾಬುದಾನಿ ಮತ್ತು ಉದ್ದಿನಬೇಳೆ ಏನು ಮಿಕ್ಸ್ ಮಾಡಿರ್ತೀವಲ್ಲ ಇಷ್ಟು ಜಿಗಿಟಾಗಿರುತ್ತೆ, ಅದನ್ನಂತೂ ತಿರುಗಾಡೋಕ್ಕಾಗಲ್ಲ ರೀ, ಅಷ್ಟು ಜಿಗಿಟಾಗ್ಬಿಟ್ಟಿರ್ತೈತಿ. ಹಾಗಾಗಿ ಒಂದು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಡ್ಬೇಕ್ರಿ. ಅಂದರೆ ಉಮ್ಗೊಯ್ಬೇಕದು. ಈ ಕಡೆ ಅಷ್ಟೊತ್ತಿಗೆ ಸಂಡ್ಗಿಗೆ ನೀರು ಏನು ಇಟ್ಟಿದೆಯಲ್ಲ ಎಲ್ಲ ಹಾಕಿಬಿಟ್ಟು ಅದನ್ನು ನೀರು ಕುದಿಯೋಕೆ ಸ್ಟಾರ್ಟ್ ಆಗಿತ್ತು. ನಮ್ಮ ಮನೆಯವರು ಎದ್ದು ಬಂದಿದ್ರೆ ಅವರಿಗೆ ಇದನ್ನ ಹಿಟ್ಟನ್ನು ಇದಕ್ಕೆ ಹಾಕಿಬಿಡ್ರಿ. ಯಾಕಂದ್ರೆ ಒಂದೇ ಕೈಲಿ ಹಿಟ್ಟು ಹಾಕೋದು, ಒಂದು ಕೈಲೇ ತಿರುಗಾಡೋಕೆ ಆಗಂಗಿಲ್ಲ ರೀ. ಯಾಕಂದ್ರೆ ಅದು ವಜ್ಜಿ ಇರುತ್ತಲ್ಲ, ಸ್ವಲ್ಪ ಇದ್ರೆ ಹೆಂಗಾರೆ ಮಾಡ್ಬೋದು ಒಂದು ಕೈಲೇ. ಹಾಗಾಗಿ ನಮ್ಮ ಮನೆಯವರು ಈ ಥರ ಹಿಟ್ಟು ಹಾಕಿಬಿಟ್ರು. ನಾನು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈ ಸಾಕತ್ತವ ಅಂತ ಅಂದ್ಕೂಡಲೇ ನಮ್ಮ ಮನೆಯವರು ನಾನು ಮಿಕ್ಸ್ ಮಾಡ್ತೀನಿ ಅಂತಂದರು. ಅಂದರೆ 2 ಕೆಲಸ ಒಟ್ಟಿಗೆ ಮಾಡೋದಂದ್ರೆ ಸ್ವಲ್ಪ ಕೈ ನೋವು ಬರ್ತಾವೆ ರೀ. ಪರವಾಗಿಲ್ಲ, ಮಾಡೋ ಮುಂದಾಗ ಏನಂತ ಅನ್ಸಂಗಿಲ್ಲ ರೀ, ಅಷ್ಟೊಂದು ಕಷ್ಟ ಅಂತೇಳಿ ಮಾಡ್ಬೇಕಂತ ಮನಸ್ಸಿದ್ದಾಗ. ಹಾಗಾಗಿನೇ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ರಿ. ಇಷ್ಟು ಸಂಡ್ಗೆ ಹಿಟ್ಟು ಅನ್ಸುತ್ತಲ್ರಿ, ಇದನ್ನೆಲ್ಲ ನಾವು ಸಂಡ್ಗೆ ಹಾಕಿ ಅದನ್ನ ಒಣಗಿಸಿದ್ಮೇಲೆ 1.5 ಕೆಜಿ ಅಷ್ಟೇ ಆಗೋತ್ರಿ. ಹಾಗಾಗಿ ನೋಡೋಕ್ಕೆಲ್ಲ ಜಾಸ್ತಿ ಅನಿಸುತ್ತೆ, ಒಣಗಿದ್ಮೇಲೆ ಕಮ್ಮಿನೇ ಆಗುತ್ತೆ ರೀ. ಹಪ್ಪಳ ಹಿಟ್ಟನೂ ಅಷ್ಟೇ ರೀ, ಅದು 1.5 ಕೆಜಿ ಅಷ್ಟೇ ಆಗೋದು. ಇಷ್ಟೆಲ್ಲ ಅದಕ್ಕೆ ಶ್ರಮ ಪಡ್ಬೇಕ್ರಿ. ಈಗಿದ್ರೆ ಅದನ್ನೆಲ್ಲ 2 ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಅಂದರೆ ತಣ್ಣಗಾದ್ಮೇಲೆ ಸಂಡ್ಗೆ ಮತ್ತು ಹಪ್ಪಳ ಮಾಡಕ್ಕೆ ಬರೋದ್ರಿ. ಹಂಗಾಗಿ ಫಸ್ಟಿಗೆ ಬೆಳಗ್ಗೆನೇ 2 ಹಿಟ್ಟು ರೆಡಿ ಮಾಡಿಟ್ಟು ಸ್ವಲ್ಪ ಬಾಂಡೆನೂ ಇದ್ದು ಅವನ್ನೆಲ್ಲ ಮಾಡಿದ್ರಿ. ಅದಕ್ಕಾಗಿ ಅವನ್ನೆಲ್ಲ ತೊಳೆದಿಟ್ಬಿಟ್ಟು ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬೇಕು ನೋಡಿರಿ. ಅಂದರೆ ಮಾಡೋ ಮುಂದಾಗ ಎಲ್ಲ ಕಡೆ ಚೆಲ್ಲಿರುತ್ತಲ್ಲ, ಹಾಗಾಗಿ ಒಂದ್ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ಬಿಟ್ಟು ಜಳಕಕ್ಕೆ ಹೋದ್ರೆ ಆಯ್ತು ಅಂತ ಹೇಳಿ ಮತ್ತೆ ಬಂದು ನಾಷ್ಟಕ್ಕೆ ರೆಡಿ ಮಾಡಬೇಕು. ಅದಕ್ಕಾಗಿ ಎಲ್ಲ ಸಂಡ್ಗೆ ಹಿಟ್ಟು, ಹಪ್ಪಳ ಹಿಟ್ಟು ಎತ್ತಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಬಂದು ಅರ್ಬಿ ಇದ್ದು ರೀ, ನಿನ್ನೇನು ತೊಳೆದಿತ್ತಿಲ್ಲ, ಮಾರ್ಕೆಟ್ಗೆ ಹೋಗಿದ್ದೆ. ಹಂಗಾಗಿ ಇವತ್ತು ಅರ್ಬಿ ತೊಳೆದು ಹಾಕಿನಿ, ಜಳಕ ಮಾಡ್ರೈತಂತ ಅರ್ಬಿ ತೊಳ್ಯಾಕಂತೀನಿ ನೋಡಿರಿ. ಇದಂತೂ ದೊಡ್ಡ ಕೆಲಸನೇ. ಅರ್ಬಿ ಎಲ್ಲ ತೊಳೆದು ಹಾಕಿ ಜಳಕ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಾಕಂತೀನಿ ನೋಡಿರಿ. ಇವತ್ತು ಮನುಗೆ ನಮ್ಮ ಮನೆಯವರು ಕಾಲೇಜ್ಗೆ ಬಿಡಾಕೆ ಹೋಗಿದ್ರೆ, ಹಾಗಾಗಿ ಜಲ್ದಿನೇ ಹೋದ್ರಲ್ಲ, ಅದಕ್ಕೆ ನಾನು ದೇವ್ರ ಪೂಜೆ ಮಾಡಾಕಂತೀನಿ ನೋಡಿರಿ. ಅಂದರೆ ನಮ್ಮ ಮನೆಯವರೇ ಮಾಡೋದು, ಇವತ್ತು ಲೇಟ್ ಆಗಿತ್ತು ಅಂಥೇಳಿ ಅವರು ಹಂಗೆ ಮನುಗೆ ಕಾಲೇಜ್ಗೆ ಬಿಡಾಕೆ ಹೋಗಿದ್ರೆ ನಾನು ಜಳಕ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು
ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ಕಾಲೇಜ್ಗೆ ಬಿಟ್ಟು ಬಂದರು. ಅಷ್ಟೋ ತನಕ ನಾಷ್ಟ ರೆಡಿ ಆಗಿದ್ದಿಲ್ಲ. ತನು ಸಾಂಬಾರು ಮಾಡಿದ್ಲು. ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಾಕಿಬಿಟ್ಟು ಅದು ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಅದೇ ಸಾಂಬಾರು ಮಾಡಿ ಇಟ್ಟಿದ್ಲು. ನಾನಿದ್ರೆ ಬಂದು ಚಟ್ನಿ ಮಾಡಿಬಿಟ್ಟು ಪಡ್ಡು ಹಾಕಿ ಕೊಡಾಕಂತೀನಿ ನೋಡ್ರಿ. ಎಲ್ಲರಿಗೆ ಪಡ್ಡು ಹಾಕಿಕೊಟ್ಟು ನಾನು ನಾಷ್ಟ ಮುಗಿಸ್ಬಿಟ್ಟು ಹಪ್ಪಳ ಮಾಡಿದೆ ನೋಡ್ರಿ. ಇಷ್ಟು ತನೂ ಹೆಲ್ಪ್ ಮಾಡಿದ್ಲು. ಸ್ವಲ್ಪ ಉಳ್ಳಿ ಎಲ್ಲ ಮಾಡಿಕೊಟ್ರು. ನಾನು ಇದ್ರೆ ಹಪ್ಪಳ ಒತ್ಬಿಟ್ಟು ಹಪ್ಪಳ ಎಲ್ಲ ಹಾಕಿದ್ದೀನಿ ನೋಡ್ರಿ. 1.5 kg ಆಗ್ಬೋದತ್ತ ಅಂದ್ಕೊಂಡಿದ್ದೀನಿ ರೀ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದು ಸಂಡ್ಗಿನೂ ಬಿಡಾಕಂತೀನಿ ನೋಡ್ರಿ. ಅಂದರೆ ಸಣ್ಣ ಸಣ್ಣದಾಗಿ ಬಿಟ್ಟರೆ ಜಲ್ದಿ ಫ್ರೈ ಆಗ್ತಾವಂತ ಆ ಥರ ಉದ್ದೇಶದಿಂದ ಸಣ್ಣ ಸಣ್ಣದಾಗಿ ಸಂಡ್ಗಿನ ಬಿಡಬೇಕಾಗುತ್ತೆ ರೀ. ಅಂದರೆ ಕೈಲೇ ಬಿಟ್ರೇ ಬೆಸ್ಟ್ ರೀ. ನಾವು ಚಮಚಲ್ಲೇ ಬಿಟ್ಟಾಗೇನಿತ್ತಲ್ಲ ಅವು ಸ್ವಲ್ಪ ಚಪ್ಪಟಾಗ್ತಾವೆ. ಮೊನ್ನೆ ಹಾಗೆ ಆಗಿದ್ದು. ಅದಕ್ಕಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಇಲ್ಲಿ ಕೈಲೇ ಇಷ್ಟಿಷ್ಟು ನೀಟಾಗಿ ಸಂಡ್ಗಿನ ಬಿಡಬೇಕಂದ್ರೆ 1.5-2 ತಾಸು ಆಗಿಬಿಡ್ತು ಟೈಮ್ ರೀ. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ. ಈಗ 12:30 ಆಗಿ ಹೋಗಿತ್ತು. ಇವಾಗ ಕೆಲಸ ಮುಗೀತು. ಈಗಿದ್ರೆ ನಾನು ಏನು ಕೆಲಸ ಮಾಡಾಕತ್ತೀನಿ ನೋಡ್ರಿ. ಸೇವಿಂಗ್ಸ್ ಮಾಡಿ ಇಟ್ಟಿದ್ದನ್ನು ಖರ್ಚು ಮಾಡಬೇಕಂದ್ರೆ ಸ್ವಲ್ಪ ಬೇಜಾರು ಅಂತ ಅನ್ಸುತ್ತೆ. ಸಡನ್ನಾಗಿ ಈ ಕಡೆ ರೊಕ್ಕನೂ ಖಾಲಿ ಆಗಿಬಿಟ್ಟಿದ್ದು. ಅಂದರೆ ಅಕೌಂಟ್ ಒಳಗೂ ಇದ್ದಿದ್ದಿಲ್ಲ ಮತ್ತು ಕೈಯಾಗೂ ಇದ್ದಿದ್ದಿಲ್ಲ ರೀ. ಹಾಗಾಗಿ ಇವತ್ತು ಡಬ್ಬಿನ ಒಡೆದ್ಬಿಟ್ಟು ಮನುಗೆ ಕೊಡಬೇಕಾಯ್ತು. ಅಂದರೆ ಮನು ಇದ್ರೆ ಮುದ್ದೆ ಬಾಳಕ್ಕೆ ಹೊಂಟಿದ್ದ ರೀ. ಅವ್ರ ಫ್ರೆಂಡ್ ಮನೆಯೊಳಗೆ ಫಂಕ್ಷನ್ ಐತಂದ್ರೆ ಕಾಲೇಜ್ ಒಳಗೆ ಫಂಕ್ಷನ್ ಐತತ್ರಿ. ಹಾಗಾಗಿ ಅದಕ್ಕೆ ಹೋಗ್ತೀನಿ ರೀ ಮಮ್ಮಿ ಅಂತ ಅಂದ್ಕೊಳ್ಳೆ ಮತ್ತೆ ಏನು ಮಾಡೋಕೆ ಆಗಂಗಿಲ್ಲಲ್ರಿ. ರೊಕ್ಕ ಇಲ್ಲಾರ್ದಾಗ ಏನಾದರೂ ಒಂದು ಅದಕ್ಕೆ ದಾರಿ ತೋರಿಸ್ತಾನೆ ದೇವ್ರು. ಹಾಗಾಗಿ ಇವತ್ತು ಈ ಥರ ಡಬ್ಬಿನ ಒಡೆದ್ಬಿಟ್ಟು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿದ್ದನ್ನು ಅದನ್ನೇ ಕೊಡಬೇಕಾಯ್ತು. ಮಕ್ಕಳ ಖುಷಿ ಮುಂದೆ ಏನೂ ಅಲ್ಲಲ್ರಿ. ಹಾಗಾಗಿ ಮನೂ ಮುದ್ದೆ ಬಾಳಕ್ಕೆ ಹೋದ ರೀ. ಕೆಲವೊಂದು ಸಲ ಹಾಗೆ ಆಗುತ್ತೆ ನೋಡ್ರಿ. ಅಕೌಂಟ್ನಾಗ ಅಮೌಂಟ್ ಇರ್ಲಿಕ್ಕೆ ಮತ್ತು ಕೈಯಾಗೂ ಇರ್ಲಿಕ್ಕೆ ಅಂದ್ರೆ ಏನಾದರೂ ಒಂದು ದಾರಿನ ಹುಡುಕಾಡ್ಬೇಕಾಗುತ್ತೆ. ಅಂದರೆ ನಮಗೇನು ಸೇವಿಂಗ್ಸ್ಗಿಂತ ಮಕ್ಕಳ ಖುಷಿ ಆಗಲಿ ಮತ್ತು ಈ ಪ್ರಾಬ್ಲಮನ್ನು ಸಾಲ್ವ್ ಆಗೋದು ಬೇಕಾಗಿರ್ತೈತಲ್ರಿ. ಹಾಗಾಗಿ ಈಗಿದ್ರೆ ನಾನು ಮಸಾಲ ಎಲ್ಲ ಹುರಿಯಾಕಂತೀನಿ ನೋಡ್ರಿ. ಮಸಾಲ ಹುರಿಯೋದಂತೂ ಒಂದು ದೊಡ್ಡ ಕೆಲಸನೇ ರೀ. ಅಂದರೆ ಒಂದು ಮಿನಿಮಮ್ ಒಂದು 3 ತಾಸು ಬೇಕಾಗುತ್ತೆ ರೀ ಎಲ್ಲ ಹುರಿದು ಅದನ್ನ ರೆಡಿ ಮಾಡಾಕ. ಈಗಿದ್ರೆ ಒಂದೊಂದಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿಬೇಕಾಗುತ್ತೆ ರೀ. ಜಾಸ್ತಿ ಎಣ್ಣೆನೂ ಯೂಸ್ ಮಾಡಕ್ಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗಿ ಘಮ ಬರೋ ಮಟ್ಟ ಹುರಿಬೇಕ್ರಿ. ಜಾಸ್ತಿ ಕಪ್ನು ಮಾಡಕ್ಕೆ ಹೋಗಬಾರ್ದು ಮತ್ತು ಜಾಸ್ತಿ ಹಂಗನೂ ಇಡಕ್ಕೆ ಹೋಗಬಾರ್ದು. ಸ್ವಲ್ಪ ಲೈಟಾಗಿ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಕಂದರೆ ಜಾಸ್ತಿ ಎಣ್ಣೆ ಹಾಕ್ಬೋದು. ಆದರೆ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿಬಿಟ್ರೆ ಖಾರ ಏನು ಮೆತ್ತಗಾಗುತ್ತಾ ಆದರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ. ಯಾವಾಗಲೂ ಖಾರಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟೇ ಚಲೋತ್ನಾಗ ಹುರ್ಕೋಬೇಕು. ನಾನಿವತ್ತು ಶೇಂಗದ ಎಣ್ಣೆನ ಯೂಸ್ ಮಾಡಿಬಿಟ್ಟು ಮಸಾಲ ಹುರಿಯಾಕತ್ತಿದ್ದು ನೋಡ್ರಿ. ಅಂದರೆ ನಮ್ಮ ಬಿಜಾಪುರ ಒಳಗೆ ವಾರದ ಅಂಗಡಿ ಒಳಗೆ ಶೇಂಗದ ಎಣ್ಣೆ ತರೋದು ನಾನು. ಅಂದರೆ ನಮ್ಮ ಬಿಜಾಪುರದವರು ಲಾಗ್ ನೋಡ್ತಿರ್ತಾರಲ್ಲ ಹಂಗಾಗಿ ಹೇಳಾಕತ್ತಿದ್ದು ಅಷ್ಟೇ ರೀ. ಹೀಗಿದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ಏನಾಯ್ತದ್ರಿ ಖಾರ ಕೊಟ್ಟ ಮುಂದಾಗೂ ಅವರು ಬೈತಿರ್ತಾರೆ. ಏನು ಎಷ್ಟು ಎಣ್ಣೆ ಹಾಕಿರಿ ಚಾಣಿ ಒಳಗೆ ಇಳೆಲ್ಲಾಗೈತಿ ಅಂತೇಳಿ. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಘಮ ಬರೋ ಮಟ್ಟ ಹುರಿಬೇಕ್ರಿ. ಜಾಸ್ತಿ ಕಪ್ಪೆಲ್ಲ ಮಾಡಕ್ಕೆ ಹೋಗಬಾರ್ದು. ಹಂಗಾಗಿ ನೀಟಾಗೆ ನಿಧಾನವಾಗಿಯೇ ಹುರಿಬೇಕಾಗುತ್ತೆ ಸಣ್ಣ ಉರಿ ಒಳಗೆ ರೀ. ಎಲ್ಲ ಮಸಾಲ ಎಲ್ಲ ಹುರಿಯಟ್ಗೆನೆ ಟೈಮ 3 ಗಂಟೆ ಆಗಕ್ಕೆ ಬಂದಿದ್ದು ನೋಡ್ರಿ. ಸ್ವಲ್ಪ ಲೇಟನೇ ಆಗಿದ್ರಿ. ಯಾಕಂದ್ರೆ ಮಸಾಲ ಹುರಿಯಾಕನೇ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅಂದರೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಮೋಡನೇ ಆಗಿಬಿಟ್ಟಿತ್ತು. ಹಾಗಾಗಿ ಮೆಣಸಿನ್ಕಾಯಿ ಏನೈತಲ್ಲ ಬಿಸಿಲಿಗೆ ಹಾಕಿಬಿಟ್ಟನೇ ಒಯ್ಬೇಕಾಗುತ್ತೆ ರೀ. ಹಾಗಾಗಿ 12 ಗಂಟೆ ಮೇಲೆ ಬಿಸಿಲು ಬಿದ್ದಿತ್ತು. ಹಾಗಾಗಿ ಮೆಣಸಿನ್ಕಾಯಿನೂ ಬಿಸಿಲಿಗೆ ಹಾಕಿಬಿಟ್ಟು ಈ ಕಡೆ ಮಸಾಲ ಹುರಿಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹುರಿಯಾಕಂತೂ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಮತ್ತು ಶೇಂಗಾದ ಹಿಂಡಿ ಮಾಡಿಸ್ಕೊಂಬರೋಣಂತ ಶೇಂಗಾನು ಹುರಿಯಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದುಬಿಟ್ಟು ನಾನು ಹುರಿತೀನಿ ಅಂತ ಅವರು ಸ್ವಲ್ಪ ಶೇಂಗಾ ಹುರಿಯಾಕಂತಿದ್ರು. ಮತ್ತು ಉಳ್ಳಾಗಡ್ಡಿನೂ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ. ಅಂದ್ರೆ ಉಳ್ಳಾಗಡ್ಡಿ ಒಳಗೆ ನೀರು ಪೂರ್ತಿ ಹೋಗೋ ಮಟ್ಟ ಹುರಿಬೇಕಾಗುತ್ತೆ. ಈ ಕಡೆ ಹಂಗನೂ ಶೇಂಗಾನು ಹುರಿಯಾಕಂತಿದ್ದೆ. ನಮ್ಮ ಮನೆಯವರು ಬಂದುಬಿಟ್ಟು ಶೇಂಗಾ ಹುರಿಯಾಕೆ ಹೆಲ್ಪ್ ಮಾಡಾಕಂತಿದ್ರು. ಅವರು ಬಂದ್ರಲ್ಲ ಅಂತ ನಾನು ಈ ಕಡೆ ಮಸಾಲ ರುಬ್ಬಾಕಂತೀನಿ ನೋಡ್ರಿ. ಇದು ಏನೈತಲ್ಲ ಧನಿಯಾ ಮತ್ತು ಜೀರಿಗೆ ಅದು ಇದು ಏನೇನು ಮಸಾಲ ಇರ್ತಾವಲ್ಲ ಅವನ್ನೆಲ್ಲ ಹುರಿದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಇದೇನೈತೆ ಅಂದರೆ ಹಸಿ ಮಸಾಲ ರೀ. ಒಣ ಮಸಾಲ ಹಸಿ ಮಸಾಲ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡಿಸ್ಬಿಟ್ಟು ಖಾರನ ಮಾಡಿಸೋದು ಮಸಾಲೆ ಖಾರ ರೀ. ಈಗಿದ್ರೆ ಹಸಿ ಮಸಾಲ ರುಬ್ಬಾಕಂತೀನಿ ನೋಡ್ರಿ. ಕೊತ್ತಂಬರಿ ಆ್ಯಕ್ಚುಲಿ ಜಾಸ್ತಿ ಇನ್ನೊಂದು ಸ್ವಲ್ಪ ಹಾಕಿದರೆ ನಡೀತಿತ್ತು. ಕೊತ್ತಂಬರಿ ರೇಟು ಜಾಸ್ತಿ ಐತಿ ಮತ್ತು ಸರಿಯಾಗಿ ಸಿಗೋದು ಇಲ್ಲ ರೀ. ಇಷ್ಟಕ್ಕೆ 30 ರೂಪಾಯಿ ಕೊಟ್ಟಿದ್ದು ಕೊತ್ತಂಬರಿ ಅದು ಸೋಸಿದ ಮೇಲೆ ಇಷ್ಟೇ ಆಗಿಬಿಟ್ಟಿತ್ತು. ಅಂದರೆ ಅದನ್ನ ಸೋಸಿ ತೊಳೆದು ಅದನ್ನ ರುಬ್ಬೇಕಾಗುತ್ತೆ ರೀ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಶುಂಠಿನೂ ಅಷ್ಟೇ ರೀ. ಮೇಲಿನ ಸಪ್ಪೆ ಎಲ್ಲ ತೆಗೆದು ತೊಳೆದು ಸಣ್ಣಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಫುಲ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ರೀ. ಎಲ್ಲನೂ ಹಸಿ ಮಸಾಲ ಅಂದರೆ ಕೊಬ್ಬರಿ ಉಳ್ಳಾಗಡ್ಡಿ ಶುಂಠಿ ಆ ಥರ ಎಲ್ಲ
ಕರ್ಬೇವು ಸೊಪ್ಪು ಎಲ್ಲನೂ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ. ಎಲ್ಲ ತೊಗೊಂಡು ಡಬ್ಬಿಗೆ ಹಾಕಿಬಿಟ್ಟು ಇನ್ನು ಖಾರ ಕುಡ್ಸಕ್ಕೆ ಹೋಗ್ಬೇಕು ನೋಡ್ರಿ. ಆಲ್ರೆಡಿ ಟೈಮ್ 3:30 ಆಗಿತ್ತು ನೋಡ್ರಿ. ಟೆನ್ಷನ್ನು ಆಕತ್ತಿತ್ತು, ಯಾಕಂದ್ರೆ ಮತ್ತೆ ಮಳೆ ಗಾಳಿ ಸ್ಟಾರ್ಟ್ ಆಗಿಬಿಟ್ರೆ ಹೆಂಗಪ್ಪ ಅಂಥೇಳಿ ಶೇಂಗಾ ಹುರಿದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಅಲ್ರಿ, ಅವನು ಕವರಿಗೆ ಹಾಕಿಬಿಟ್ಟು ವೇಟ್ ಚೆಕ್ ಮಾಡಾಕಂತಿದ್ದೆ ರೀ. ಅಂದ್ರೆ ನಾನು ತಂದಿದ್ದು 4 kg ಶೇಂಗಾ ರೀ. ಅದನ್ನ ಕ್ಲೀನ್ ಮಾಡಿ ಹುರಿದು ವೇಟ್ ಮಾಡಿಬಿಟ್ರೆ 3.5 kg ಅಷ್ಟೇ ಆಯಿತು. ಅಂದ್ರೆ ಅರ್ಧ kg ಕಮ್ಮಿ ಆಯ್ತು ನೋಡ್ರಿ. ಮೆಣಸಿನ್ಕಾಯಿನೂ ಅಷ್ಟೇ, ನಾನು ತಂದಿದ್ದು ಮೆಣಸಿನ್ಕಾಯಿ 7 kg. ಅದನ್ನೆಲ್ಲ ತೊಳೆದು ತುಂಬ ಎಲ್ಲ ತೆಗೆದ್ಮೇಲೆ 6 kg ಅಷ್ಟೇ ಆಗಿದ್ದು. ಅಂದ್ರೆ ನಾವು ತರೋಕ್ಕಿಂತ ರೀ ಎಲ್ಲ ಸ್ವಚ್ಛ ಆದಮೇಲೆ ಅದನ್ನ ಮತ್ತೆ ಕಮ್ಮಿ ಆಗುತ್ತೆ ರೀ. ಅಂದ್ರೆ ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಹಸಿ ಇರ್ತಾವಲ್ಲ, ಹಾಗಾಗಿ ಅವನ್ನ ಸೋಸಿ ಎಲ್ಲ ಒಣಗಿಸ್ಬಿಟ್ಟಾಗೇನೈತಲ್ಲ 1 kg ಅಷ್ಟು ಕಮ್ಮಿನೇ ಆಗ್ತಾವೆ. ಎಲ್ಲ ಗವಾಳೆಲ್ಲ ಎತ್ಕೊಂಡ್ಬಿಟ್ಟು ಖಾರದ ಗಿರಣಿಗೆ ಬಂದೀವಿ ನೋಡ್ರಿ. ಅಂದ್ರೆ ಕುಟ್ಟಿ ಖಾರ ಮಾಡ್ಸೋದಕ್ಕೂ ಮಷಿನ್ದಾಗ ಹಾಕಿ ಖಾರ ಮಾಡ್ಸೋದಕ್ಕೂ ಟೇಸ್ಟ್ ಬೇರೆನೇ ಆಗುತ್ತೆ ರೀ. ಇಲ್ಲಿ ಮಷಿನ್ಗೆ ಹಾಕಿನೂ ಕೊಡ್ತಾರೆ ಮತ್ತು ಕುಟ್ಟಿನೂ ಕೊಡ್ತಾರೆ. ಮಷಿನ್ಗೆ ಹಾಕಿಬಿಟ್ರೆ ಏನೈತಲ್ಲ 5 kg ಇರಲಿ ಮತ್ತು 10 kg ಇರಲಿ 10-15 ನಿಮಿಷನಾಗ ಅದು ಮುಗಿದು ಬಿಡುತ್ತೆ. ಕುಟ್ಟಿ ಖಾರ ಮಾಡೋದೇನೈತಲ್ರಿ ಅದನ್ನ ಮಿನಿಮಮ್ ಅಂದ್ರೆ ಒಂದು 2-3 ತಾಸರೇ ಬೇಕಾಗುತ್ತೆ. ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ, ಮತ್ತು ಟೇಸ್ಟ್ ಇದನ್ನೇ ಚಲೋ ಇರುತ್ತೆ. ಅದನ್ನ ಮಸಾಲ ಮತ್ತು ಮೆಣಸಿನ್ಕಾಯಿ ಹಾಕಿ ಕುಟ್ಟಿ ಸೋಸಿ ಮತ್ತು ಅದಕ್ಕೆ ಹಸಿ ಮಸಾಲ ಮಿಕ್ಸ್ ಮಾಡಿ ಅದನ್ನ ಮಸಾಲೆ ಖಾರ ಮಾಡೋದು ನೋಡ್ರಿ. ಈಗಿದ್ರೆ ಫೈನಲಿ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರಬೇಕಂದ್ರೆ ಸಾಕಾಗ್ಬಿಟ್ಟು ನೋಡ್ರಿ. ಟೈಮ್ 6:30 ಆಗಿ ಹೋಗಿತ್ತು. ಹಾಗಾದ್ರೆ ಮೈಯೆಲ್ಲ ಖಾರ ಪುಡಿ ಹತ್ಬಿಟ್ಟಿರ್ತೈತಿ. ಅಂದ್ರೆ ಅಲ್ಲಿ ಖಾರದ ಗಿರಣಿ ಒಳಗೆ ಎಲ್ಲಿ ನೋಡ್ತೀರಿ ಎಲ್ಲಿ ಕೂಡ್ತೀರಿ ಅಲ್ಲೆಲ್ಲ ಖಾರನೇ ಇದ್ದಿರ್ತೈತಿ. ಕುಂದ್ರಾಕಾಗಂಗಿಲ್ಲ ರೀ, ಅಷ್ಟು ಘಾಟ್ ಇರ್ತೈತಿ. ಮೂಗು ಕಣ್ಣು ಬಾಯಿ ಎಲ್ಲ ಸ್ವಚ್ಛ ಆಗ್ಬಿಡ್ತಾವ್ರಿ, ಅಷ್ಟು ಸೀನ್ ಬರ್ತಾ ಇರ್ತಾವೆ. ಈಗಿದ್ರೆ ಫೈನಲಿ ಬಂದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತಗೊಂಡು ಸ್ವಲ್ಪ ಹೊತ್ತು ಕುಂತು ಚಹಾ ಕುಡ್ದು ಇವಾಗಿದ್ರೆ ಎಲ್ಲ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಅಂತ ಹೇಳಿ ಹಾಗೆ ಇಟ್ಬಿಟ್ರೆ ನನಗೊಂಥರ ಸಮಾಧಾನ ಇರೋಂಗಿಲ್ಲ. ಅದಕ್ಕಾಗಿ ನೀಟಾಗಿ ಅದನ್ನ ಅದ್ರ ಜಾಗಿಗೆ ಇಟ್ಬಿಟ್ರೆ ಆಯಿತು. ಮತ್ತು ಸ್ವಲ್ಪ ಪ್ಯಾಕ್ ಮಾಡೋದು ಇತ್ತು. ಶೇಂಗಾದ ಹಿಂಡಿನೂ ಮಾಡ್ಸಿದ್ದೀನಿ ನೋಡ್ರಿ. ಶೇಂಗಾದ ಹಿಂಡಿ ಅಂತೂ ಸಖತ್ತಾಗಿ ಬಂದೈತಿ. ಟೇಸ್ಟ್ ಅಂತೂ ಮಸ್ತ್ ಐತಿ ನೋಡ್ರಿ. ನಾವು ಹೊರಗಡೆಯಿಂದ ಶೇಂಗಾದ ಹಿಂಡಿ ತೊಗೊಂಡಾಗ ಏನೈತಲ್ಲ ಅದಕ್ಕೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಏನೂ ಹಾಕಿರಲ್ಲ ಮತ್ತು ಟೇಸ್ಟೇ ಇರೋಂಗಿಲ್ಲ ರೀ. ಜಸ್ಟ್ ಇನ್ನಷ್ಟು ತಿಂದ್ರೂ ಏನು ತಿನ್ನಂಗೆ ಅನ್ಸಂಗಿಲ್ಲ ರೀ. ಆದರೆ ಈ ಥರ ಶೇಂಗಾದ ಹಿಂಡಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಗಮ್ ಅಂತ ಸ್ಮೆಲ್ ಬರಾಕತ್ತಿತ್ತು. ನಾನಿದ್ರೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಂಗು ಕರ್ಬೇವನು ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹುರಿದ್ಬಿಟ್ಟು, ಅಂದ್ರೆ ಬೆಳ್ಳುಳ್ಳಿ ಹುರಿದಿಲ್ಲ ರೀ, ಜೀರಿಗೆ ಮತ್ತು ಕರ್ಬೇವು ಸೊಪ್ಪು ಇಂಗು ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಹಿಂಡಿ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡ್ರಿ. ಸಖತ್ತಾಗಿ ಬರುತ್ತೆ. ನಾವು ಮಿಕ್ಸರ್ದಲ್ಲಿ ಮಾಡೋದಕ್ಕಿಂತ ಈ ಥರ ಶೇಂಗಾದ ಹಿಂಡಿ ಮಾತ್ರ ಸಖತ್ತಾಗಿರುತ್ತೆ ನೋಡ್ರಿ ಟೇಸ್ಟ್ ಅಂತೂ. ಬಿಸಿ ಅನ್ನಕ್ಕೆ ಶೇಂಗಾದ ಹಿಂಡಿ ತುಪ್ಪ ಅಥವಾ ಚಪಾತಿಗೆ ಹಿಂಡಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಮನೆಯೊಳಗೆ ಈ ಥರ ಶೇಂಗಾದ ಹಿಂಡಿ ಇದ್ಬಿಟ್ರೆ ಅದಕ್ಕೆ ಪಲ್ಯ ಬೇಕನ್ನೋ ಟೆನ್ಷನ್ನೇ ಇರೋಂಗಿಲ್ಲ ರೀ. ಬ್ಯಾಚುಲರ್ಸಿಗಂತೂ ಬೆಸ್ಟ್ ನೋಡ್ರಿ. ಶೇಂಗಾದ ಹಿಂಡಿ ಬಿಸಿ ಅನ್ನ ಅಥವಾ ದೋಸೆ ಹಿಟ್ಟಿದ್ರೆ ದೋಸೆ ಈ ಥರ ಶೇಂಗಾದ ಹಿಂಡಿ ತಿನ್ಬೋದು. ಯಾರಿಗಾದರೂ ಶೇಂಗಾದ ಹಿಂಡಿ ಮತ್ತು ನಾನು ಮನಸ್ಲಂದು ಮಾಡಿಸಿದ್ದು, ಬೇಕಂದ್ರೆ ಸ್ವಲ್ಪ ಕೊಡೋಣಂತ ಜಾಸ್ತಿನೇ ಮಾಡಿಸಿದ್ರಿ. ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಈ ಥರ ಐತಂತ ಫಸ್ಟಿಗೆ ಏನೈತಲ್ರಿ ಅದು ಖಾರನ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಇಡಬೇಕಾಗುತ್ತೆ ರೀ. ಯಾವಾಗಲೂ ಮಸಾಲೆ ಖಾರನ ಈ ಥರ ಬರ್ನಿ ಒಳಗನ ಹಾಕಿಡ್ಬೇಕು ರೀ. 2 ವರ್ಷ ಇದ್ರೂ ಅದು ಹಾಳಾಗಂಗಿಲ್ಲ ರೀ. ಹಂಗಾಗಿ ಈ ಥರ ನಾವು ಡಬ್ಬಿಗೆ ಹಾಕಿ ಅಂದರೆ ಬರ್ನಿ ಅಂತೀವಿ ನಾವು, ಬರ್ನಿ ಹಾಕಿ ನೀಟಾಗಿ ಒತ್ಬಿಟ್ಟು ಮುಚ್ಚಿ ಒಂದು ಕವರ ಮತ್ತು ಮೇಲೊಂದು ಅರ್ಬಿ ಕಟ್ಟಿ ಇಟ್ಬಿಟ್ರಾಯ್ತು. 2 ವರ್ಷ ತನಕ ಆರಾಮ್ಸರಿ ಇಟ್ಕೊಂಡು ತಿನ್ಬೋದು ನೋಡ್ರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಯಾರಿಗಾದರೂ ಮಸಾಲೆ ಖಾರ ಮತ್ತು ಶೇಂಗಾದ ಹಿಂಡಿ ಬೇಕಂದ್ರೆ ಮತ್ತು ಹಪ್ಪಳ ಮತ್ತು ಸಂಡ್ಗೆ ಬೇಕಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಾನು ಕಮೆಂಟ್ ಬಾಕ್ಸ್ ಒಳಗೆ ಒಂದು ನಂಬರ್ ಹಾಕಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಮಾಡಿಬಿಟ್ಟು ಶೇಂಗಾದ ಹಿಂಡಿ ಮತ್ತು ಮಸಾಲೆ ಖಾರನ ಆರ್ಡ್ರ್ ಕೊಡ್ಬೋದು. ಅಂದರೆ ನಂದೊಂದು ಸಣ್ಣ ಕೆಲಸ ರೀ ಇದು. ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ರೀ. ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಏಕೆಂದರೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಬರ್ನಿ ಒಳಗೆ ತುಂಬಿ ಎತ್ತಿ ಇಟ್ಟಿದ್ದೀನಿ ನೋಡ್ರಿ. ಆಲ್ರೆಡಿ ಮಸಾಲೆ ಖಾರ ಬೇಕಂತೇಳಿ ಭಾಳ ಜನ ಕೇಳಿದರು ಮತ್ತು ಆರ್ಡ್ರೂ ಕೊಟ್ಟಿದ್ರೆ ರೀ. ಅದಕ್ಕಾಗಿ ಪ್ಯಾಕ್ ಮಾಡಿ ಇಡಾಕಂತೀನಿ ನೋಡ್ರಿ. ಅವ್ರು ಎಷ್ಟು ಆರ್ಡ್ರ್ ಕೊಟ್ಟಿದ್ರಲ್ಲ ಅರ್ಧ kg 1 kg ಆ ಥರ ಬೇಕಂತೇಳಿ ಹೇಳಿದರು. ಅಂದ್ರೆ ಹಪ್ಪಳ ಮತ್ತು ಸಂಡ್ಗೆ ಮಸಾಲೆ ಖಾರ ಎಲ್ಲನೂ ಒಟ್ಟಿಗೆ ಕಳ್ಸೋದಂದ್ರೆ ನಮಗೂ ಈಸಿ ಆಗುತ್ತಲ್ರಿ. ಹಾಗಾಗಿ ಅದ್ರ ಜೊತೆ ಇದನ್ನೂ ಒಂದು ಇರಲಿ ಅಂತ ನಂದೊಂದು ಕೆಲಸನ ಸ್ಟಾರ್ಟ್ ಮಾಡಿದ್ದು. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ರೀ. ಎಲ್ಲ ಪ್ಯಾಕ್ ಮಾಡಿ ಇಟ್ರಾಯ್ತಂತ ಅಂದರೆ ಈಗ ಮಾಡೋ ಕೈಲಿನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಓದಿದ್ದೆ ಮತ್ತು ಕವರ್ಗೆ ಹಾಕಿ ಇಟ್ರಾಯ್ತಂತ ಅದನ್ನೇ ಕೆಲಸ ಮಾಡಾಕಂತೀನಿ ನೋಡ್ರಿ. ಖಾರ ಅಂತೂ ಸಖತ್ತು ವಾಸನೆ ಬರಾಕತ್ತಿತ್ತು. ಮಸಾಲೆ ಖಾರ ಮಾಡ್ದಂಗೆ ಹಂಗೆ ನೋಡ್ರಿ. ಫುಲ್ ಮನೆಯೆಲ್ಲ ಮಸಾಲೆ ಖಾರದ ವಾಸನೆ ಆಗಿರ್ತೈತಿ.
ನಮ್ಮ ಮನೆಯವ್ರಿದ್ರೆ ಈ ಕಡೆ ವೇಟ್ ಮಾಡಿ ಅದನ್ನ ಪ್ಯಾಕ್ ಮಾಡ್ತೀನಿ ತಾ ಅಂತೇಳಿ ಪ್ಯಾಕ್ ಮಾಡಾಕತ್ತಿದ್ರು. ನಾನಿದ್ರೆ ಅದನ್ನೆಲ್ಲ ಕವರ್ಗೆ ಹಾಕಿ ಕೊಡಾಕಂತಿದ್ದೆ ರೀ. ತನು ಇದ್ರೆ ಈ ಕಡೆ ಅಡ್ಗೆ ಮಾಡಾಕಂತಿದ್ಲು ನೋಡ್ರಿ. ಇವತ್ತು ಅಡ್ಗೆಗೆ ಬರೀ ಚಪಾತಿ, ಅನ್ನ ರೀ ಮತ್ತು ಶೇಂಗಾದ ಹಿಂಡಿ, ಮಸಾಲೆ ಖಾರ ಮಾಡ್ದಾಗ ಏನೈತ್ಲ ನಮ್ಮ ಕಡೆ ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ ಮಸಾಲೆ ಖಾರ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನೋ ಹ್ಯಾಬಿಟ್ ಜಾಸ್ತಿ ರೀ. ಅಷ್ಟು ಇಷ್ಟ ಆಗುತ್ತೆ. ಯಾಕಂದ್ರೆ ಅವತ್ತು ಅದನ್ನ ಜಾಸ್ತಿ ರುಚಿ ಅನ್ಸುತ್ತೆ ರೀ ಮಾಡೋ ದಿವಸ ಅಂತೂ. ಅಂದ್ರೆ ಅದು ಸ್ಮೆಲ್ಲು ಚಲೋ ಇರುತ್ತೆ ಮತ್ತು ಅದನ್ನ ಬಿಸಿ ಚಪಾತಿಗಾಗಲಿ, ರೊಟ್ಟಿಗಾಗಲಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದಾಗ ಇನ್ನಷ್ಟು ಬೆಸ್ಟ್ ಆಗಿರುತ್ತೆ ನೋಡಿರಿ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿಸಿ ಚಪಾತಿಗೆ ಶೇಂಗಾದ ಹಿಂಡಿ ಅಥವಾ ಮಸಾಲೆ ಖಾರ. ಅವರಿಗಂತೂ ದಿನ ಮಸಾಲೆ ಖಾರ ಇದ್ರೇ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು. ಈಗ ಮಾಡಿಸ್ಬಿಟ್ಟು ಭಾಳ ದಿವಸ ಆಗಿತ್ತು, ಖಾಲಿ ಆಗಿಬಿಟ್ಟು ಇವತ್ತು ಮಾಡ್ಸಿದ ತಕ್ಷಣ ಫಸ್ಟಿಗೆ ಅದನ್ನ ಮಸಾಲೆ ಖಾರ ಎಣ್ಣೆ ಹಾಕ್ಕೊಂಡ್ಬಿಟ್ಟನೆ ಊಟ ಸ್ಟಾರ್ಟ್ ಮಾಡಿದ್ದು. ಇವತ್ತು ಪಲ್ಯನೇ ಮಾಡಕ್ಕೆ ಹೋಗಿಲ್ಲ ನೋಡಿರಿ. ಶೇಂಗದ ಹಿಂಡಿ ಮತ್ತು ಮಸಾಲೆ ಖಾರ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ರೊಟ್ಟಿ ಅಥವಾ ಚಪಾತಿ ಸಂಗಟ ಸಖತ್ತಾಗಿರುತ್ತೆ. ಈಗ ತನು ಇದ್ರೆ ಬಿಸಿ ಚಪಾತಿ ಮಾಡಿ ಕೊಡಾಕತ್ತಿದ್ಲ. ನಾನು ಪ್ಲೇಟ್ ರೆಡಿ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಬೆಳಗ್ಗೆ ನಾಷ್ಟ ಅಷ್ಟೇ ಮಾಡಿದ್ದು. ಯಾಕಂದರೆ ಇಷ್ಟು ಕೆಲಸ ಇದ್ವಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕನ ಆಗಿಲ್ಲ ರೀ. ಹಂಗಾಗಿ ಮಸ್ತಾಗೆ ಊಟ ಮಾಡಿಬಿಡೋಣ ಅಂತೇಳಿ ಪ್ಲೇಟ್ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿರಿ. ಇವತ್ತು ಸಿಂಪಲ್ಲಾಗಿ ಶೇಂಗಾದ ಹಿಂಡಿ ಮತ್ತು ಮಸಾಲೆ ಖಾರ ಊಟ ರೀ. ಯಾಕಂದರೆ ಬಿಸಿ ಚಪಾತಿ ಸಂಗಟ ಈ ಥರ ಪಲ್ಯ ಮಾಡೋಕೆ ಆಗ್ಲಿಕ್ಕಂದ್ರೂ ಶೇಂಗಾದ ಹಿಂಡಿ ಮಸಾಲೆ ಖಾರ ಇದ್ಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ನೋಡಿರಿ. ಕೆಂಪು ಚಟ್ನಿ ಇದ್ರೂ ಅಷ್ಟೇ ರೀ, ಅದನ್ನೂ ಬೆಸ್ಟಾಗಿರುತ್ತೆ ನೋಡಿರಿ. ಮನೆಯೊಳಗೆ ಶೇಂಗಾ ಹಿಂಡಿ, ಕೆಂಪು ಚಟ್ನಿ ಈ ಥರ ಮಸಾಲೆ ಖಾರ ಇದ್ಬಿಟ್ರಂತೂ ಪಲ್ಯ ಮಾಡೋ ಟೆನ್ಷನ್ ಇರೋಂಗಿಲ್ಲ. ಅಂದರೆ ಕೆಲವೊಂದು ಸಲ ಬೇಸ್ರ ಬಂದಾಗ ಈ ಥರ ಮಾಡಿ ಊಟ ಮಾಡ್ಬೋದು ನೋಡಿರಿ. ಸಖತ್ತಾಗಿರುತ್ತೆ. ಶೇಂಗಾದ ಹಿಂಡಿನೂ ಅಷ್ಟೇ ರೀ, ಮಸ್ತ್ ರುಚಿಯಾಗಿ ಬಂದಿತ್ತು ನೋಡಿರಿ. ಖಾರನೂ ಅಷ್ಟೇ ಬಾಯಿಗೆ ನೀರು ಬಿಡಾಕತ್ತಿದ್ದು ಅಷ್ಟು ಟೇಸ್ಟಾಗಿ ಆಗಿತ್ತು ನೋಡಿರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.